ನನ್ನ ಹೆಸರು ಚಂದ್ರಪ್ಪ ಅಂತ. ನನಗೆ ಈಗ 81 ವರ್ಷ ವಯಸ್ಸು. ನಾನು ಹಾವೇರಿ ಜಿಲ್ಲೆಯಿಂದ ಬಂದಿದ್ದೇನೆ. ನನಗೆ ಪದೇ ಪದೇ ಎದೆನೋವು ಬರ್ತಾಯಿತ್ತು. ಹೀಗಾಗಿ ಯಾರೋ ಸಲಹೆ ಮೇರೆಗೆ ನಾನು ಈ ಅಪೋಲೋ ಆಸ್ಪತ್ರೆಗೆ ದಾಖಲಾದೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು MC ಆನಂದ್ ಅಂತ. ನಮ್ಮ ತಂದೆಯವರಿಗೆ ಆಗಾಗ್ಗೆ ತುಂಬ ಎದೆನೋವು ಬರ್ತಾಯಿತ್ತು. ಹಾಗಾಗಿ ನಾವು ಶಿವಮೊಗ್ಗದ ಆಸ್ಪತ್ರೆಯಲ್ಲಿ ತೋರಿಸಿದ್ವಿ. ಅವರಲ್ಲಿ ಇದು ಬೈಪಾಸ್ ಸರ್ಜರಿ ಮಾಡಬೇಕು ಅಂತ ಹೇಳಿದರು. ಅದಾದಮೇಲೆ ನಾವು ಒಂದು ಸೆಕೆಂಡ್ ಒಪಿನಿಯನ್ ತೊಗೊಳ್ಳೋಣ ಅಂತ ಇನ್ನೊಬ್ಬ ಡಾಕ್ಟ್ರನ್ನ ನಾವು ಕನ್ಸಲ್ಟ್ ಮಾಡಿದಾಗ ಡಾಕ್ಟರ್ ಮಂಜುನಾಥ್ ಸರ್ ಅಂತ ನನಗೆ ತುಂಬ ಪರಿಚಿತರು. ಅವರು ಇದು ಬೈಪಾಸ್ ಸರ್ಜರಿ ಅವ್ರಿಗೀಗ 81 ವರ್ಷ ಆಗಿರೋದ್ರಿಂದ ಬೈಪಾಸ್ ಸರ್ಜರಿ ತುಂಬ ಕಷ್ಟ ಆಗುತ್ತೆ. ಆ ಉದ್ದೇಶಕ್ಕೆ ನೀವು ಬನ್ನೇರುಘಟ್ಟ ರೋಡಲ್ಲಿರೋ ಅಪೋಲೋ ಹಾಸ್ಪಿಟಲ್ಲಿ ಡಾಕ್ಟ್ರ್ ಸತ್ಯಕ್ಕಿ ನಂಬಾಳ್ ಅನ್ನೋ ಒಳ್ಳೆ ಡಾಕ್ಟ್ರ್ ಇದ್ದಾರೆ, ಅವ್ರನ್ನ ನೀವು ಕನ್ಸಲ್ಟ್ ಮಾಡಿ ಅಂತ ಹೇಳಿದರು. ನಾವು ನೆಕ್ಸ್ಟ್ ಡೇ ನಮ್ಮ ಫಾದರ್ನ ಈ ಹಾಸ್ಪಿಟ್ಲಿಗೆ ಕರ್ಕೊಬಂದು ಟ್ರೀಟ್ಮೆಂಟನ್ನು ಕೊಡಿಸಿದ್ವಿ. ಆಪ್ರೇಷನ್ನು ಸಹ ಆಯಿತು. ತುಂಬ ಚೆನ್ನಾಗಿ ನಮ್ಮನ್ನು ಈ ಹಾಸ್ಪಿಟ್ಲಲ್ಲಿ ಚೆನ್ನಾಗಿ ನೋಡಿಕೊಂಡ್ರು. ಅವರ ಹಾಸ್ಪಿಟ್ಲ್ ಡಾಕ್ಟ್ರ್ ಆಗಿರ್ಬೋದು ಅಥವಾ ಅವರ ಸಿಬ್ಬಂದಿ ಆಗಿರ್ಬೋದು ಅಥವಾ ನರ್ಸ್ಗಳಾಗಿರ್ಬೋದು, ವಾರ್ಡಲ್ಲಿ ಒಂದು ಒಳ್ಳೆಯ ಫೆಸಿಲಿಟೀಸಿಂದ ಇವತ್ತು ನಮ್ಮ ತಂದೆಯವರಿಗೆ ಆಪ್ರೇಷನ್ನು 100% ಸಕ್ಸಸ್ ಆಗಿದೆ. ಕಾಣದ ದೇವರು ಅಂದರೆ ಶ್ರೀ ಸತ್ಯಕ್ಕಿ ನಂಬಾಳ್ ಸರ್ ಅವರು. ಅವ್ರನ್ನ ನಾವು ನೋಡಿ ತುಂಬ ಖುಷಿಯಾಯಿತು. ಆ ಡಾಕ್ಟ್ರು ನೋಡಿದ ತಕ್ಷಣ ನಮಗೆ ಒಂದು 50% ಕಾಯಿಲೆನೇ ವಾಸಿ ಆಯಿತು ಅನ್ನೋ ಥರ ಆಯಿತು. ಹಾಗಾಗಿ ಅವರ ಒಂದು ಈ ಸೇವೆಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ಆಸ್ಪತ್ರೆ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೂ ಸಹ ಧನ್ಯವಾದಗಳು ಸರ್. ಈಗ ನಮ್ಮ ತಂದೆಯವರು ಆರಾಮಾಗಿದ್ದಾರೆ. ಖ್ಯಾತ ವೈದ್ಯರುಗಳಾದ ಶ್ರೀಯುತ ಸತ್ಯಕ್ಕಿ ಡಾಕ್ಟರ್ ಹಾಗೂ ಅಪೋಲೋ ಆಸ್ಪತ್ರೆ ಎಲ್ಲ ಸಿಬ್ಬಂದಿಯವರು ಕೂಡ ನನಗೆ ರೋಗವನ್ನು ಗುಣಪಡಿಸಲಿಕ್ಕೆ ಸಹಾಯ ಮಾಡಿದ್ದಾರೆ. ಅದಕ್ಕೆ ಎಲ್ಲರಿಗೂ ಧನ್ಯವಾದಗಳು.